ಒಂದು ರಮ್ ಇಟ್ಟು ಕೋಳಿ ಸಾರಿ ಇಟ್ಟನ್ರಿ. ಟೇಬಲ್ಗೆ ಒಂದು ಬೀರ್ ಇಟ್ಟು ರಾಣಿಗಳ ಭಾವಚಿತ್ರ ಅಂಟಿಸ್ಬಿಟ್ಟನ್ರಿ. ಅವ್ರಿಗೆ ಯಾವ ರಾಣಿ ಬೇಕು ಅಂತ ಹೇಳ್ತಾರ, ತಕ್ಷಣ ಯಶವಂತನ ಮರ್ಡರ್ ಆಗೇ ಬಿಟ್ಟಿರ್ತೈತ್ರಿ. ವೆರಿ ಗುಡ್, ತುಂಬಾ ಚೆನ್ನಾಗಿದೆ ನಿನ್ನ ಪ್ಲಾನ್. ನನ್ನ ಕೋಟಿ ರೂಪಾಯಿ ಬಿಲ್ಲನ್ನೇ ಮುಳುಗಿಸಿದ ಆ ಯಶವಂತನ ಕಥೆ ಮುಗಿಸಿ ಮಂಗಲ ಹಾಡುವೆ ಈ ಕಾರ್ಯಕ್ರಮಕ್ಕೆ. ಈ ಸಭೆಗೆ ಮುಖ್ಯವಾಗಿ ಬರಬೇಕಾದವನೇ ಬರಲಿಲ್ವಲ್ಲ ನರೇಂದ್ರ? ಬರದಿದ್ದರೆ ಕರಿಯನನ್ನು ಕಳಿಸಿ ಮೆರವಣಿಗೆ ತೆಗೆಸಿದರಾಯ್ತು. ಈಗ ತಮ್ಮ ಅಪ್ಪನೇ ಆದರೆ ಅವನು ಯಾವ ಆನರ ಕುಟುಂಬ ತುಳಿ ಎಕ್ಕೆಯಲ್ಲಿ ಅಡಗಿದ್ರೆ ಮಿಳಿ ನಾಗರನಂತೆ ಅಡಿಬರಿಗೆ ಗಟ್ಟಿ ಬರ್ತದೆ. ಕರಿಯ ಆವೇಶಕ್ಕಿಂತ ಅನುಕೂಲತೆಯ ಮುಖ್ಯವಿದೆ. ನಾವೇನಾದರೂ ಅವಸರ ಪಟ್ಟರೆ ನಮ್ಮ ಮುಂದಿನ ಕಾರ್ಯ ವಿಫಲವಾಗುವುದು. ಆ ಕಾರ್ಯ ಸಫಲವಾಗಬೇಕಾದರೆ ಎಳೆಯಿಂದ ಸೆಳೆಯಬೇಕು ಅವನನ್ನು. ಹೌದು ಕರಿಯ, ಹೌದು. ಏನಾದರೂ ಹೆಚ್ಚು ಕಡಿಮೆ ಆಗಿ ಅವನು ಜೀವಂತವಾಗಿ ಉಳಿದರೆ ಬಲಭೀಮನಿಗೆ ದತ್ತವಾಗಿ ಬಿಡುತ್ತಾನೆ. ಅದಕ್ಕಂತೆ ಈ ವಿಷಯ ಸಿದ್ದರಾಮ ಭೀಮರ ತಲೆಯಲ್ಲಿ ಬೀರುವುದಕ್ಕಿಂತ ಮುಂಚಿತವಾಗಿಯೇ ಮುಗಿಸಬೇಕು. ಅವನ ತಲೆಗಿಂತ ಮುಂಚಿತವಾಗಿ ಎಲ್ಲ ಅವನ ಕಾಗದ ಸೂಟ್ ಹಾಕಿ ಏನ್ ಉಳಿದೈತ್ರಿ? ತಂದೆ ಮಾಡಿಕೊಂಡ ಆಸ್ತಿಯನ್ನಲ್ಲ, ಈಗಾಗಲೇ ನನ್ನ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದೇನೆ ನರೇಂದ್ರ. ಅದರಲ್ಲೇನು ಭಯವಿಲ್ಲ. ನಮಸ್ಕಾರ ಸಾಹೇಬ್ರಿಗೆ. ವೆಲ್ಕಮ್ ಮಿಸ್ಟರ್ ಯಶವಂತ್, ವೆಲ್ಕಮ್. ಪ್ಲೀಸ್ ಸಿಟ್ ಡೌನ್. ಓಕೆ ಸರ್. ಯಾಕಲೇ ರಂಗ, ಅದೇಕೋ ಯಶವಂತ್ ಸಾಹೇಬ್ ಹಿಂದಿನ ಬಂದಿಲ್ಲ? ಹಿಂದೆ ಬಂದಲ್ಲ ಸಾಹೇಬ್ರ, ಅವ್ರು ತಡವಾಗಿ ಬರ್ತಾರಂತ ಗಾಡಿ ಒಯ್ದು ಇರ್ಲಿ ಬಿಡು, ಅತಿಥಿಗಳೆಲ್ಲ ಆಗಮಿಸಿದ್ದಾರೆ. ಅವಶ್ಯವಾಗಿ ಇನ್ನು ನೀವು ಸಭೆ ಅಧ್ಯಕ್ಷತೆ ವಹಿಸಬಹುದ್ರಿ ಗೌಡ್ರ? ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸಭೆ ಮಾನ್ಯ ಯಶವಂತ್ ಸಾಹೇಬ್ರ ಯಶಸ್ಸಿನ ಬಗ್ಗೆ ಇದೆ. ಎಲ್ಲರೂ ತಮ್ಮ ತಮ್ಮ ಆಸನಗಳಿಗೆ ಕುಳಿತುಕೊಳ್ಳಬೇಕು. ನನ್ನನ್ನೇಕ ಹೋಗ್ತೀರ ಸರ್? ಹೊಗಳಲೇಬೇಕಾಗಿದೆ ಯಶವಂತ್, ಹೊಗಳಲೇಬೇಕಾಗಿದೆ. ನೀವು ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಬಂದಾಗಲಿಂದ ನಮ್ಮ ಹಳ್ಳಿಗೆ ಸಾಕಷ್ಟು ಕೆಲಸ ಕಾರ್ಯಗಳಾಗಿವೆ. ಅದಕ್ಕಾಗಿ ನಿಮ್ಮನ್ನು ಈ ಸಭೆಗೆ ಕರೆಸಿ ಅಭಿನಂದಿಸಬೇಕಾಗಿದೆ. ಇದೆಂತ ಮಾತ್ರಿ ಸಾಹೇಬ್ರ? ಇಲಾಖೆ ಹಣದಲ್ಲಿ 20 ಕೊಳವೆ ಬಾವಿ, 5 ದೊಡ್ಡ ಬ್ರಿಡ್ಜ್, 16 ಹಳ್ಳಿ ಡಾಂಬರೀಕರಣ, ಅವೆಲ್ಲ ನನ್ನ MLA ಫಂಡಿಗೆ ಮೀರಿ ಸಹಾಯವಾಗಿವೆ. ಅದಕ್ಕಾಗಿ ನಿಮ್ಮನ್ನು ಈ ಸಭೆಗೆ ಕರೆಸಿ ಈ ಪಾರ್ಟಿ ತೆಗೆದುಕೊಳ್ಳಿ. ಚೇ ಇದೆಲ್ಲ ನನಗೆ ಅಭ್ಯಾಸವಿಲ್ಲ. ಅಭ್ಯಾಸ ಮಾಡ್ಕೊಳ್ಬೇಕ್ರಿ ಸಾಹೇಬ್ರ. ನೀವು ಅಭ್ಯಾಸ ಮಾಡ್ಕೊಳ್ಳಿ. ಹಂಗ ಬೇಕರಿಯ ಸಾಹೇಬ್ರಿಗೆ ಹಾಕೊಡ್ಲಿ ಅಪ್ಪ, ಹಾಕೊಡ. ಫೋಟಾಗ ನೋಡ್ರಿ ನಾ ಇದ ಹೋದಲ್ರಿ. 1 2 3 ಇಲ್ಲಿದೆ ಎಲ್ಲ ಇಲ್ಲಿದೆ ಸ್ವರ್ಗ
ಭಯವು ಇನ್ನೇತಕ್ಕೆ ನರೇಂದ್ರ ಗೌಡ ಮೋಸ ನನ್ನ ₹1,00,00,000 ಬಿಲ್ಲನ್ನೇ ಮುಳುಗಿಸಿದಾಗ ನೆನಪಾಗಲಿಲ್ಲವೇ ನಿನಗೆ ಮೋಸ? ಬಲಭೀಮ ಸಿದ್ದರಾಮನನ್ನು ಬಲಗೈ ಮಾಡಿಕೊಂಡು ನನ್ನ ಎಲೆಕ್ಷನ್ನಲ್ಲಿ ಎದುರಾದಾಗ ನೆನಪಾಗಲಿಲ್ಲವೇ ನಿನಗೆ ಮೋಸ? ಅಂದದ ನಿನ್ನ ತಂಗಿ ಅವರ ಮನೆ ಸೊಸೆಯಾಗಿದ್ದಕ್ಕೆ ನಾನೇ ಗುಂಡಿಗೆ ಆರ್ಡರ್ ಮಾಡಿದ್ದೇನೆ. ತಾಳು ಮಗನೇ. ಅಯ್ಯೋ ದೀಪಾ ಭೀಮಾ ಸಿದ್ದರಾಮ ರಂಗ ರಂಗ ರಂಗ, ಈ ಯಶವಂತ ಸಾಹೇಬಾಗ ಏಕೆ ರಂಗ ರಂಗ ಎಂದು ಕೂಗಿದ? ನನಗೆ ನಿನ್ನ ಮೇಲೆ ಸಂಶಯ ಬರ್ತಾ ಇದೆ. ಇವ ಸಾಯದಾಗ ಇವನು ಮಂದಿ ಮಕ್ಕಳು ಕೊಲ್ಲು ಬೈಲಿ ಯಾರಲ್ಲ ಇವಾಗ ಸಾಯ ಸಂಕಟಕ್ಕೆ ಒಟ್ಟಾಡಿ 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 ರಂಗ ನೀರ್ ಬಿಡು ಅಂದ್ರು ಒಂದು ಹೋಗಲ್ಲ. ಏನ್ ತಪ್ಪಾಯ್ತು ಬಿಡ್ರಿ ಗೌಡ್ರ, ಹೇಳ್ದಾಗ ನಡ್ರಿ ಹೆಣನ ಸರಿಯಾ? ಹಿಂದಿನ ತಂಗಿಗೆ ಎಳೆದು ಹಾಕು ಈ ಹೆಣನ. ನರೇಂದ್ರ, ಈವರೆಗೆ ನಾವು ಮಾಡಿದ ಕೊಲೆ ಕಾರ್ಯ ಮುಚ್ಚಬೇಕಾದರೆ ನನ್ನ ಸ್ನೇಹಿತ SP ರಾಣಾಗೆ ಭೇಟಿಯಾಗಿ ಮುಂದೆ ಸಿದ್ದರಾಮನ ಮದುವೆ ಕಾರ್ಯ ಮುಗಿಸೋಣ. Thank you.
ಅಂತವನ್ನ ನೆನೆಬೇಕ್ರಿ ಅಪ್ಪ. ಸ್ವಂತ ಪಿತನಾದ ಬಸವಣ್ಣನ ನೆನೆದರೆ ಹಸನಾದ ರಾಶಿ ಉಳಿಸೋದು. ಓ ಮಲ್ಲಯ್ಯ, ಓ ಮಲ್ಲಯ್ಯ. ಬಚ್ಚೆ ಗೋಡಿನಲ್ಲಿ ಕದ್ದು ಮುಚ್ಚಿ ಹಾಡೋಣ ನಾವು ಕುಚ್ಚಿ ಕುಚ್ಚಿ. ಇಂಥದವರು ಕಾಶಿಯಾರು ತನ್ನನ್ನು ಈ ಪ್ರೀತಿಯ. ಬಚ್ಚೆ ಗೋಡಿನಲ್ಲಿ ಕದ್ದು ಮುಚ್ಚಿ ಹಾಡೋಣ ನಾವು ಕುಚ್ಚಿ ಕುಚ್ಚಿ. ಇಂಥದವರು ಕಾಶಿಯಾರು ತನ್ನನ್ನು ಈ ಪ್ರೀತಿಯ. ಏನಪ್ಪ ಶುರುವಾಗತ್ತಲ್ಲ ಹಂದಿ ಪದ. ಏನಗತ್ಲು ಯಪ್ಪ, ಏನಗತ್ಲ ಅಂತೇನೆ. ಜೋಳ ಗತ್ಲ ಹಗಲಿ ರಾತ್ರಿ ಕಣ್ಣಿಗೆ ನಿಂತಿಲ್ಲ, ಅದಕ್ಕೇನೋ ಬುದ್ಧಿಲ್ಲ ಅಂತ. ಜೋಳ ಕಿತ್ತು 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 ಈ ಮೆತ್ತಗಾದ ಮೈಗೆ ಎಣ್ಣೆ ಹಚ್ಚಿ ತಿಕ್ಕಾಕ ಒಂದು ಹೆಣ್ಣು ಸಿಗಾಕೊಂಡು ಯಪ್ಪ ಈ ಊರಾಗ ನನಗ. ದಾರಿ ಬಿಡ್ತೀಯೇನಪ್ಪ ರಾಜ್ಕುಮಾರ ಆಟ. ಓ ನನ್ನ ಒಲವಿನ ಹೆಣ್ಣೆ, ತುಂಬಿ ಹೆಣ್ಣೆ, ಯಾಕ ನನ್ನ ಹಂತಿ ಪದ ನಿನ್ನ ಮನಸ್ಸಿಗೆ ತುಂಬಾ ಹಿಡಿಸ್ತಾರ ಬೆಣ್ಣೆ. ಏನದು ಬಹಳ ಬಹಳ ಬಡಬಡಸಕತ್ತೀಯಲ್ಲ, ಏನದು ಅಂತ. ಏನದು ಅಂತ ನೀನ್ ಹಿಂಗ ಕೇಳಿಕಂತ ಹೊಂಟ್ರ ನನ್ನೇನ ಹೋಳಿ ಕಾಮಾಗಂತೇನ? ಅಲ್ಲ, ಬರೇ ಬರ್ತಿದಿ ಮಾತಾಡ್ತಿದಿ ಹಿಂಗ್ ಹೋಗ್ತಿದಿ, ಬರ್ತಿದಿ ಮಾತಾಡ್ತಿದಿ ಹಿಂಗ್ ಹೋಗ್ತಿದಿ. ಹಿಂಗಾದಾಗ ಹೆಂಗ ಮುಂದೆ ನಮ್ಮ ಬಳೆ ಒಂದೇ ಈ ರೈತ ನೋಡ ಹತ್ತದ ಕುತ್ಕೊಂಡು ಬೆಳೆದಂಕ ಎತ್ತಿನ ಮುಂದ ಬರೇ ಗಂಟು ಕೈಯಾಡ್ಸೋದು ಆತ್ ನೋಡಿ ಬೆಳಕರೆ. ಬಟ್ ಏನೇನೋ ಕೆಲಸ ಆಗ್ಲಿಲ್ಲ. ಗಂಟು ಮೋರೆ ಹಾಕಿಕೊಂಡು ಪಂಟ ಹೊಡೆಯವರಿಗೆ ಬಗ್ಗೊಳಲ್ಲ ಈ ರಾಣಿ ಅಂದಾಗ ನಿಮ್ಮಂತ ಮನುಷ್ಯರಿಗೆ ಮೀಸಿ ಕಿತ್ತು ಕೈಯ ಕೊಡ್ತಾಳ. ಬಹಳ ಎಚ್ಚರ. ಸರಿಯಾಚೆ ಯಾಕೆ ನನ್ನ ರಾಣಿ ಈ ತುಂಡೆತಲಿ ಸಂತತದ ಸಭೆದಾಗ ಯಾಕೆ ಬಂತಲೇ ಅಪ್ಪ ನಿನಗೆ ಈ ಸಿಟ್ಟು ಸೇಡು ಅಂತೇನೆ. ಅದು ಏನೋ ಹೇಳ್ತಾರಲ್ಲ, ಶಿವಪೂಜಾ ಕುಂತಂಗ ಕರಡಿ ಬಿಟ್ಟಂಗ ಅದ್ರಲ್ಲಿ ಏನ ಮಾತು. ಓಹೋ, ಆಯ್ತಾ ನಿನ್ನ ಎದಿಗಟ್ಟಿ ಅಂತ ನಾನು ನೋಡ್ದಷ್ಟು. ಅದೇನೋ ಅಂತಾರಲ್ಲ, ಮನೆ ಇಲ್ದವನಿಗೆ ಮರ್ಯಾದೆ ಇಲ್ಲಂತ, ಎದಿ ಇಲ್ದವನಿಗೆ ಏನೂ ಇಲ್ಲಂತ. ಹಂಗ ನಿನ್ನ ಹತ್ರ ಏನೂ ಇಲ್ಲ ಅಂತ ನನಗೆ ಹೆಂಗ್ ಗೊತ್ತಾಗ್ಬೇಕು? ಒಯ್ದು ನಿಮ್ಮವ್ರ ಹೂ ಕಳೆದೆ, ನಿಮ್ಮವ್ರ ಪೂರ ಕಳೆದೆ ನನ್ನ ಮರ್ಯಾದಿನ. ಅಲ್ಲಲೇ ಒಳ್ಳೆಯಾದ ನಮ್ಮ ಗುಡ್ಡದು ಹೊರಕ್ಕ ಸತತ ಇಲ್ಲ ಪೈಪ್ಲೈನ್ ಹಚ್ಚಿ ನೀರು ಹಾಕುವ ಈ ರೈತಗ ನೀರ ಸಾಕತ್ತಿನಂತ ತಿಳಿದಿರ ನೀನ. ನೋಡು ಮತ್ತ ನಿಮ್ಮ ಊರ ಮುಂದ ಹೊಲಕ್ಕ ನಿನ್ನ ಪತ್ರಕ್ಕೆ ನೀರು ಪೈಪ್ಲೈನ್ ಜೋಡಿಸಿ ಬಟನ್ ಹಾಕಿದೆ. ಹಂಗ ನೀನ ಪತ್ರ ತುಂಬಿ ಹಳ್ಳಕ್ಕೆ ಹರಿದ್ರೆ ಬೇಡ ಮಗ ಲೈ ರಾಜ. ಹೌದೇನೋ ನನ್ನ ರಾಜ ರವಿ ಕೋಟಿ ತೇಜ. ತೋರ್ಸ್ಬಾರ್ದ ನಿನ್ನ ಮೀಟರ್ ಗೇಜ. ಹಿಂಗ ಆದಿವಾರದ ರಾಣಿ ಈ ಬಾತುರ ಬಂಟಂದ್ರ ಅರಮನೆ ಅರಸಿದ್ದಂಗ ಯಾಗ್ಲಿನ ಮೇಲ ಈ ಮುತ್ತಿನ ಬಾರ್ಕೊಲ ಹಾಕೊಂಡು ಹೊತ್ತೇರಿ ಹೊರಗೆ ಹೊಟ್ಟೆ ಅಂದ್ರ ಹತ್ಯಾಗ ನೋಡ್ತಾವ ಹೇಳಿ ಯಾಕೆ ಸರಿ ಬಿಡ, ಜಾಸ್ತಿ ಹೊತ್ತು ತಲೆ ಕೆರ್ಕೋಬೇಡ, ಡ್ಯಾನ್ಸ್ ಶುರು ಮಾಡ್ಕೊಳ್ಳೋಣ. ಸಕ್ಕರೆ ಬೆಲ್ಲ ತುಂಬಿದ ಗಲ್ಲ ತಡೆಯುವುದಾಗೋದಿಲ್ಲ.
ಟಗರು ನಿನಗ ಇನ್ನು MLA ಆಗಿದ್ರೆ ಹೆಂಗು ನಾನಾಗಿದ್ರ ನಿಮ್ಮಂತ ಚಿನ್ನದ ಗೊಂಬೆಗಳಿಗೆ ರಕ್ತ ಸಿಂಹ ಹಾಕಿ ಅನ್ನ ತಿರುಗಾಡ್ತಿದ್ದೆ. ಓಹೋ ಇನ್ನು ಬಾಳ ತಾವೇನು ನಿಲ್ಬಾಡ್ರಿ ಮ್ಯಾಗಿನ ಕಸ ಬೀಳುತ್ತ ಹೋಗ್ಬೋದು ನೀವಿನ್ನು ಹಂಗಾರ ನಮ್ಮ ಪ್ರೀತಿ ವಿಷಯ ಎಲ್ಲಿ ಬಂತು? ಗೋವಿಂದ ಗೋವಿಂದ ಕುಂತ ಎದೆ ಮಠ ನಿಂತ್ರ ಅದೇನೋ ಅಂತಾರಲ್ಲ ಅಲ್ಲಿ ಮಠ ಹಿಂಗನ್ ಮಾಡೋಣ. ನಮ್ಮ ಪ್ರೀತಿಯ ಗಣಮಠ ತಿರುವಿ ನೋಡಮ್ಮೆ ಆ ನಮ್ಮ ಪ್ರೀತಿಯ ಪುಟ ಆಗ ಹಾರುವುದು ಆ ನಮ್ಮ ಪ್ರೀತಿಯ ಪುಟ ತಾಳಿ ಪಟ. ಯಾಕಲೇ ರಂಗ ನಿನ್ನ ನಾನು ಆ ಗಾಡಿ ಹತ್ತಿಸಿದ್ದ ತಪ್ಪ ತಲ್ಲಿಯ ತಮ್ಮ ತಪ್ಪೇನಾಗಿಲ್ಲ ದೋಸ್ತ. ನಾನು ನೀನು ದೋಸ್ತ ಅಂದ್ಮೇಲೆ ಕರಮಟ ಮಸ್ತ್ ಮಜಾ ಮಾಡಕ್ ಬರುತ್ತೆ. ಏನೈತಪ್ಪ ಯಾವ ಹೆಣ್ಣು ಯಾರ ಪಾಲಿಗೆ ಅಂಜನ್ ಸಂಜೆ ಬಿಟ್ಟದ್ದು ಲೇ ನಾನದರಲ್ಲಿ ರೋಜಾ ರಾಜ ನಾನದರಲ್ಲಿ ನೆಚ್ಚಿನ ರೈತ ಇವನ ನೆಚ್ಚಿನ ಡ್ರೈವರ್. ಯಾಕ ನಿಮ್ಗಿಬ್ರಿಗೂ ಹುಚ್ಚ ಹಿಡ್ದತ್ ನಿಮಗ ಆ ಹುಚ್ಚು ಹಿಡ್ದದ್ದ ಕಿಚ್ಚಾದಂಗ ಹಾಡಿ ಎದ್ದ ಹಾಡಿ ಬರ ನಮ್ಮ ಮಂದಿಗೆ ಕುಣಿಯುತ್ತ ಗುಲಾಬಿ